ಮುಂಗಾರು ಅಧಿವೇಶನದಲ್ಲಿ ಆಡಳಿತ ವರ್ಸಸ್ ವಿಪಕ್ಷಗಳ ಜಟಾಪಟಿ ಜೋರಾಗಿದೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಇವತ್ತು ಬಿಜೆಪಿ ಹೋರಾಟ ಮಾಡ್ತಾ ಇದೆ. ವಿಧಾನಸೌಧದಲ್ಲಿ ಇವತ್ತು ಕೂಡ ನಡೆಯಲಿದೆ ಭಾರಿ ಹೈಡ್ರಾಮಾ. ಪ್ರತಿದಿನ ಹೈಡ್ರಾಮಾ ನಡೀತಾ ಇದೆ ಅಧಿವೇಶನದಲ್ಲಿ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ವಿಪಕ್ಷಗಳು ಬಿಗಿಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆ ಸದನದ ಹೊರಗೆ ಮತ್ತೆ ಒಳಗೂ ಕೂಡ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ವಾಲ್ಮೀಕಿ ಪುತ್ಥಳಿಯಿಂದ ಬಿಜೆಪಿ ಪ್ರತಿಭಟನಾ ಮೆರವಣಿಗೆ. ವಿಧಾನಸೌಧ ಆವರಣದಲ್ಲಿರುವಂತಹ ಮಹರ್ಷಿ ವಾಲ್ಮೀಕಿ ಪುತ್ಥಳಿ. ಹೀಗೆ ಪ್ರತಿದಿನ ಆಗ್ತಾ ಇರುವಂತಹ ಒಂದು ಹೋರಾಟ ಇದು. ಅಧಿವೇಶನ ಆರಂಭ ಆದ ನಂತರ ಪ್ರತಿದಿನ ಇಲ್ಲಿ ರಾಜೀನಾಮೆ ಕೊಡಬೇಕು ನಾಗೇಂದ್ರ ಅವರು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾರೆ. ನಿನ್ನೆಯೂ ಕೂಡ ಭಾರಿ ಹೈಡ್ರಾಮಾ ಆಯಿತು ಅಧಿವೇಶನದಲ್ಲಿ. ಸದನದಲ್ಲಿ ಯಾವುದೇ ಒಂದು ವಿಚಾರ ಚರ್ಚೆ ಆಗಿಲ್ಲ. ಕೇವಲ ರಾಜೀನಾಮೆ ಗದ್ದಲ ಮಾತ್ರ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಮುಂಗಾರು ಅಧಿವೇಶನದಲ್ಲಿ ಆಡಳಿತ ವರ್ಸಸ್ ವಿಪಕ್ಷಗಳ ಜಟಾಪಟಿ ನಡೆಯುತ್ತೆ. ಭಾರಿ ಹೈಡ್ರಾಮಾ ನಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಜೆಪಿಯವರು ಈ ರೀತಿಯಾಗಿ ಹೈಡ್ರಾಮಾ ಮಾಡ್ತಿದ್ದಾರೆ ಅಥವಾ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಇವ್ರು ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರು ಮಾಡ್ತಿದ್ದಾರೆ. ಆದರೆ ಸದನದಲ್ಲಿ ಒಂದೇ ಒಂದು ಸಮಸ್ಯೆಗಳ ವಿಚಾರ ಯಾವುದೇ ಚರ್ಚೆ ಆಗಿಲ್ಲ ಇಲ್ಲಿವರೆಗೂ ಕೂಡ. ಹಾಗಾಗಿ ಹೀಗೆ ಈ ಒಂದು ಸದನದ ಸಮಯ ಏನಿದೆ ಹೀಗೆ ವ್ಯರ್ಥ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಪ್ರತಿದಿನ ಹೈಡ್ರಾಮಾ, ಗದ್ದಲ, ಗಲಾಟೆ, ಕೋಲಾಹಲ ಬಿಟ್ಟರೆ ಮತ್ತೇನೂ ಇಲ್ಲ. ಇವತ್ತು ಕೂಡ ಬಿಜೆಪಿ ನಾಯಕರು ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಈಗ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರಂತೆ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇದೀಗ ಪ್ರೊಟೆಸ್ಟ್ಗೆ ಮುಂದಾಗಿರುವಂಥದ್ದು. ನಿನ್ನೆಯೂ ಕೂಡ ಸದನದ ಒಳಗೆ ಮತ್ತೆ ಸದನದ ಹೊರಗೂ ಕೂಡ ಗೋ ಬ್ಯಾಕ್ ಘೋಷಣೆಗಳನ್ನ ಕೂಗಿದ್ರು. ಅಂತಂದ್ರೆ ನಾಗೇಂದ್ರ ಯಾವಾಗ ಎಂಟ್ರಿ ಕೊಟ್ಟರು ಆ ಸಂದರ್ಭದಲ್ಲಿ ಗೋ ಬ್ಯಾಕ್ ಘೋಷಣೆಗಳನ್ನ ಕೂಗಿದ್ರು. ಅದಾದ ನಂತರ ಅಲ್ಲಿಂದ ನಾಗೇಂದ್ರ ವಾಕೌಟ್ ಮಾಡಿದ್ರು. ಅಷ್ಟೆಲ್ಲ ಆದರೂ ಕೂಡ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನ ಮಾತ್ರ ಬಿಡಲಿಲ್ಲ. ಅಂದ್ರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋ ಒಂದು ಹಠವನ್ನ ಹಿಡಿದಿದ್ರು. ಇವತ್ತು ಕೂಡ ಈ ಒಂದು ಗದ್ದಲ, ಈ ಒಂದು ಗಲಾಟೆ ನಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಹಳ ಪ್ರಮುಖವಾಗಿ ಇಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ಇಂಥವರನ್ನ ಹೋಗಿ ಅಥವಾ ಕಾನೂನಿನಲ್ಲಿ ಕೆಲವೊಂದು ಅಪರಾಧಗಳನ್ನ ಎದುರಿಸ್ತಾ ಇದ್ದಾರೆ, ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ, ಅಂಥವರನ್ನ ಹೋಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸ್ಥಾನ ಕೊಡ್ತೀರಿ ಅಂತ ಹೇಳಿ ಇದು ಎಷ್ಟರ ಮಟ್ಟಿಗೆ ಸರಿ, ಕಾಂಗ್ರೆಸ್ ಪಕ್ಷ ಅಥವಾ ಯಾವ ಮಟ್ಟಿಗೆ ಬಂದಿದೆ ಅಂತ ಹೇಳಿ ಗಮನಿಸ್ತಾ ಇದ್ವಿ ಅಂತ ಹೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ರಾಜೀನಾಮೆ ಕೊಡೋವರೆಗೂ ಕೂಡ ನಾಗೇಂದ್ರ ಅವರು ಈ ಒಂದು ಹೋರಾಟ ಬಿಡಲ್ಲ ಅಂದಿದ್ದಾರೆ. ಬಿಜೆಪಿ ಕೌಂಟರ್ ಆಗಿ ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕೈ ನಾಯಕರ ಪ್ರೊಟೆಸ್ಟ್ ನಡೆಯುತ್ತೆ ಇವತ್ತು. ಇಂದು ಪ್ರತಿಭಟನೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ಕಲಾಪದ ಸಮಯ ವ್ಯರ್ಥ ಆಗ್ತಿದೆ ಅಂತ ಹೇಳಿ ಖಂಡಿಸಿ ಧರಣಿ ಮಾಡಲಾಗುತ್ತೆ. ಸದನದಲ್ಲಿ ರೈತರ ಸಮಸ್ಯೆಗಳು ಚರ್ಚೆ ಆಗ್ತಿಲ್ಲ, ಯಾವುದೇ ಸಮಸ್ಯೆ ಚರ್ಚೆ ಆಗ್ತಿಲ್ಲ. ಬರ ಪರಿಹಾರ, ನೀರಾವರಿ ಸೌಕರ್ಯ, ಯಾವುದೇ ಸಮಸ್ಯೆಯಲ್ಲಿ ಚರ್ಚೆ ಆಗ್ತಿಲ್ಲ. ಕೇವಲ ಆಗ್ತಾ ಇರುವಂಥದ್ದು ಗಲಾಟೆ, ಗದ್ದಲ. ಸದನದ ಕಲಾಪವನ್ನ ವಿರೋಧ ಪಕ್ಷಗಳು ಹಾಳು ಮಾಡ್ತಾ ಇದೆ. ಸಮಯ ಎಲ್ಲ ವ್ಯರ್ಥ ಆಗ್ತಾ ಇದೆ. ವಿಪಕ್ಷಗಳ ನಡೆ ಖಂಡಿಸಿ ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ವಿಧಾನಸೌಧದಲ್ಲಿ ಇರುವಂತಹ ಒಂದು ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪ್ರೊಟೆಸ್ಟ್ಗೆ ಅಂತೇಳಿ ಮುಂದಾಗಿದ್ದಾರೆ. ಹಾಗಾಗಿ ಇವತ್ತು ಕೂಡ ಸದನದಲ್ಲಿ ರೈತರ ಸಮಸ್ಯೆ ಇರ್ಬೋದು ಅಥವಾ ಈಗಾಗಲೇ ಬರಗಾಲದ ಒಂದು ಭೀತಿ ಇದೆ, ರೈತರಿಗೆ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಆ ಒಂದು ವಿಚಾರ ಇರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವ್ಯವಸ್ಥೆ ಯಾವ ಮಟ್ಟಿಗೆ ಹಾಳಾಗಿದೆ, ವಿದ್ಯಾರ್ಥಿಗಳು ಅಲ್ಲಿ ನೌಕರಿಗಳು ಸಿಗ್ತಿಲ್ಲ, ಕೆಲಸ ಸಿಗ್ತಿಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅಥವಾ ಕೆಪಿಎಸ್ಸಿಯಲ್ಲಿ ಎಷ್ಟೆಲ್ಲ ಹಗರಣ ಆಗಿದೆ, ಈ ಎಲ್ಲ ವಿಚಾರಗಳ ಕುರಿತು, ನಮ್ಮ ರಾಜ್ಯದ ವಿದ್ಯಮಾನಗಳ ಕುರಿತು ಇವತ್ತು ಚರ್ಚೆ ಆಗಬೇಕಿತ್ತು ಸದನದಲ್ಲಿ. ಸದನ ಮಾಡುವಂಥದ್ದು ಆ ಒಂದು ಕಾರಣಕ್ಕೋಸ್ಕರ. ಸದ್ಯದಲ್ಲಿ ನಮ್ಮ ರಾಜ್ಯದ ವಿದ್ಯಮಾನಗಳ ಕುರಿತು ಚರ್ಚೆ ಮಾಡಲಿಕ್ಕೆ ನಡೆಯುವಂಥ ಸದನ.